ಹಾಯ್ ಹಲೋ ಗೆಳೆಯರೇ ನಮಸ್ಕಾರ. ಹೆಂಗಿದ್ರಲ್ಲರೂ ಆರಾಮಿದ್ರೆ ಅನ್ಕೋತೀನಿ. ನಮ್ಗೆ ತಕ್ಕಂದೈತಿ ಇವತ್ತ ಡಿಜಿಟೆಕ್ ಮೈಕ್ ವೈರ್ಲೆಸ್ ಮೈಕ್ ಐತ್ರಿ. ಬರ್ರಿ ಓಪನ್ ಮಾಡೋಣ, ಹೆಂಗೈತಿ ಏನೈತಿ ಇದರ ರಿವ್ಯೂ ಮಾಡೋಣ, ಹೆಂಗೈತಿ ಅನ್ನೋದ ನೋಡೋಣ. ಈ ತರ ಪೂರ್ತಿ ಪ್ಯಾಕ್ ಹಾಕೊಂಡೈತ್ರಿ. ನಮ್ಮ ತರಿಸಿದ್ದೆ, ಇದರ ರೇಟ್ ಆಮ್ಯಾಗೆಲ್ಲ ಹೇಳ್ತೀನಿ ನಿಮಗೆ. ಇದ್ರೊಳಗೆ ಬಂದೈತ್ರಿ ಬಿಲ್. ಅಮೆಜಾನ್ ಕಡೆ ತರಿಸಿದ್ದೀರಿ, ಒಬ್ಬರು ಬಿಲ್ ಐತಿ. ಆಮ್ಯಾಗ ಇದ್ರೊಳಗೆ ಬಂದೈತಿ ಬಾಕ್ಸ್. ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ DMW 112 ರೀ. ಇದ ಮುಂದಿಂದ ಈ ತರ ಐತಿ ನೋಡ್ರಿ. ಅಂದ್ರ ಮುಂದಿಂದ ಆಮ್ಯಾಗ ಸೈಡ್ ಮೈಕದ ಬಗ್ಗೆ ಕೊಟ್ರ, ಹಿಂದೆ ಏನೈತಿ ಅದರ ಇನ್ಸ್ಟ್ರಕ್ಷನ್ ಕೊಟ್ಟಾರಿ, ಏನೇನು ಅದಾವ ಏನೇನಿಲ್ಲ ಅಂತ ಹೇಳಿದ್ರೆ ಅದರ ಇನ್ಸ್ಟ್ರಕ್ಷನ್ ಪೂರ್ತಿ ಕೊಟ್ಟಾರ. ಡಿಜಿಟೆಕ್ 2-in-1 ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ DMW ಇದೆ. ಬರೀ ನೋಡೋಣ ಯಾವ ತರ ಐತೆ ಅನ್ನೋದು ನೋಡೋಣ. ಈ ತರ ಇರ್ತದೆ ನೋಡ್ರಿ ಒಳಗೆ. ಇದು ನೋಡ್ರಿ, ಇದು ಟೋಟಲ್ ಮೈಕ್. ಇದ್ರೊಳಗೆ 2 ಮೈಕ್ ಇರ್ತಾವ, ಮತ್ತೆ ಒಂದು ರಿಸೀವರ್ ಇರ್ಬೇಕ್ರಿ. ಇರ್ತಾವ ಇಲ್ಲ ಗೊತ್ತಿಲ್ಲ, ಇನ್ನ ನಾನು ಫಸ್ಟ್ ಓಪನ್ ಮಾಡಾಕತ್ತೀನಿ, ನೋಡೋಣ. ಇದು ಒಂದು ಐತ್ರಿ. ಆಮ್ಯಾಗ ಇದು ರೌಂಡ್ ಕವರ್ ಬರ್ತೈತಿ. ಆಮ್ಯಾಗ ಇದು QR ಕೋಡ್ ಐತ್ರಿ. QR ಕೋಡ್ ಟು ಡೌನ್ಲೋಡ್ ಓಪನ್ ಕ್ಯಾಮ್ರಾ ಪ್ಲೀಸ್ ಸ್ಕ್ಯಾನ್ QR ಕೋಡ್. ಇದ್ರ ಬಗ್ಗೆ ನಿಮ್ಗೆ ಆಮ್ಯಾಗ ಹೇಳ್ತೇನೆ ರೀ, ಏನು ಎದಕ್ಕೆ ಇದು QR ಕೋಡ್ ಐತಿ ಅನ್ನೋದು. ಆಮ್ಯಾಗ ಇದ್ರ ಜೋಡಿ ನಾನು ಬಂದೈತಿ, ಇದು ಇನ್ಸ್ಟ್ರಕ್ಷನ್ ಮೆನ್ಯುವಲ್ ಐತ್ರಿ. ಮೆನ್ಯುವಲ್ ಪ್ರಾಡಕ್ಟ್ ಇಂಟ್ರೊಡಕ್ಷನ್, ಟ್ರಾನ್ಸ್ಮಿಟರ್, ರಿಸೀವರ್, ಇನ್ಸ್ಟ್ರಕ್ಷನ್ ಆಫ್ ಟ್ರಾನ್ಸ್ಮಿಟರ್, ರಿಸೀವರ್, ಕನೆಕ್ಟರ್, ರಿವರ್ಬ್, ಮ್ಯೂಟ್, ನಾಯ್ಸ್ ರಿಡಕ್ಷನ್, ಚಾರ್ಜಿಂಗ್, ಪವರ್ ಆನ್ ಆಫ್ ಬಟನ್, ಫಂಕ್ಷನ್ ಕೀ ಅದಾವ್ರಿ, ಇವೆಲ್ಲ ಅದಾವ್ರಿ. ಆಮ್ಯಾಗ ಸ್ಪೆಸಿಫಿಕೇಶನ್, ರಿಸೀವರ್ ಫಾರ್ ಸ್ಮಾರ್ಟ್ಫೋನ್ ಅಂದ್ರೆ ಸ್ಮಾರ್ಟ್ಫೋನ್ಗೆ ಯಾವ ಥರ ಇರ್ತೈತಿ, ಆಮ್ಯಾಗ ಐಫೋನ್ಗೆ ಯಾವ ಥರ ಹಾಕೋಬೇಕು, ಆಮ್ಯಾಗ ಕನೆಕ್ಟ್ ಆಗ್ಲಾರ್ದಕ್ಕೆ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನ ಇದ್ರೊಳಗೆ ಕೊಟ್ಟಾರ್ರಿ. ಅದನ್ನು ನಾವು ಚೆಕ್ ಮಾಡೋಣ. ಆಮ್ಯಾಗ ನನ್ನ ಕೈಲೇ ಇಲ್ರಿ. ಇದು ನೋಡ್ರಿ, ಇದು ಅಕ್ಸೆಸರಿ ಬಾಕ್ಸ್ ಡಿಜಿಟೆಕ್. ಇದ್ರ ಮ್ಯಾಗೂ ಬ್ರ್ಯಾಂಡ್ ಹೆಸರು ಐತೆ ನೋಡ್ರಿ, ಡಿಜಿಟೆಕ್ ಅಕ್ಸೆಸರಿ ಬಾಕ್ಸ್. ಬರೀ ಇದ್ರೊಳಗೆ ಏನೈತೆ ನೋಡೋಣ ತಗೋರಿ. ಚೀಲ ಐತಿ, ಮಸ್ತ್ ಜವಳ ಚೀಲ ಜವಳ ಚೀಲ ತಲ್ಲರಿ. ಅಂದ್ರೆ ಇದೇನೈತ್ರಿ, ಈಗ ಸದ್ಯ ನಮಗೆ ಇದ ಬಾಕ್ಸ್ ಬೇಡ ಆಯ್ತು ಅಂದ್ರೆ ಈ ಚೀಲ್ನಾಗ ನಾವು ಈ ಬಾಕ್ಸ್ ಅನ್ನ ಹಾಕೊಂಡು ಹೋಗ್ಬೋದ್ರಿ. ಆಮ್ಯಾಗ ಇದ್ರೊಳಗೆ ನಮ್ಗೆ ಇದೊಂದು ಚೀಲ ಐತ್ರಿ, ಭಾರಿ ಮಸ್ತ್ ಐತಿ. ಪ್ಲಾಸ್ಟಿಕ್ ಐತಿ, ಮಸ್ತ್ ಐತಿ, ಹೆದರ್ ಐತಿ. ನಾವು ಈಸಿಯಾಗಿ ಕೇರ್ ಮಾಡ್ಕೊಂಡ್ರೆ ಜೇಬನ್ನ ಇಟ್ಕೊಂಡು ಹೋಗ್ಬೋದ್ರಿ, ಖುಷಿಯಾಗಿ ಇಟ್ಕೊಂಡು ಹೋಗ್ಬೋದು, ಆ ಥರ ಐತ್ರಿ ಇದು. ಆಮ್ಯಾಗ ಇದೊಂದು ಸಿಪಿನ್ ಚಾರ್ಜರ್ ಐತ್ರಿ. ಚಾರ್ಜರ್ ಕೇಬಲ್ ಐತ್ರಿ, ಬರೀ ಇದು ಇಲ್ಲ, ಅಡಾಪ್ಟರ್ ಇಲ್ಲ, ಅಂದ್ರೆ ಬರೀ ಕೇಬಲ್ ಐತ್ರಿ. ಆಮ್ಯಾಗ ಇದು ಆ್ಯಪಲ್ ಫೋನ್ ಐತ್ರಿ. ಆ್ಯಪಲ್ ಫೋನ್ಗೆ ಅಕಸ್ಮಾತ್ ನಿಮಗೆ ರಿಸೀವರ್ ಇದಕ್ಕೆ ಕೂಡ್ಲಿಲ್ಲ ಮಾಡಲಿಲ್ಲ ಅಂದ್ರೆ ಈ ಥರ ಹಾಕೊಂಡು ನಾವು ಆ್ಯಪಲ್ ಫೋನ್ಗೆ ಕನೆಕ್ಟ್ ಮಾಡ್ಕೋಬೋದು ರಿಸೀವರ್ದು. ಆಮ್ಯಾಗ ಇವೆರಡು ಏನದಾವ್ರಿ, ನಾಯ್ಸ್ ರಿಡಕ್ಷನ್ ಅದಾವ್ರಿ. ಅಂದ್ರೆ ಈಗ ನಾವು ಗಾಳಿಯಾಗ ಶೂಟ್ ಮಾಡಾಕತ್ತಿದ್ದೀವಿ ಅಥವಾ ಗಾಳಿಯಾಗ ವ್ಲಾಗ್ ಮಾಡಾಕತ್ತಿದ್ದೀವಿ, ಆ ಟೈಮ್ದಾಗ ಏನೈತ್ರಿ ಇದು ಮ್ಯಾಕ್ ಅದಕ್ಕೆ ಮೈಕಕ್ಕೆ ಹಾಕಿದ್ವಿ ಅಂದ್ರೆ ರೀ ಜಾಸ್ತಿ ಗಾಳಿ ಶಬ್ದ ಬರಂಗಿಲ್ಲ, ಅದಕ್ಕೆ ನಾಯ್ಸ್ ರಿಡಕ್ಷನ್ ಅದ. ಇವೆಲ್ಲ ಆಯ್ತು. ಈಗ ಇದನ್ನು ಓಪನ್ ಮಾಡೋ ಟೈಮ್ ಬಂದ್ರಿ. ಇದು ನೋಡ್ರಿ, ಡಿಜಿಟೆಕ್ ಅಂತ ಹೇಳಿದ್ರಿ ಬ್ರ್ಯಾಂಡ್. ಈ ತರ ಬರತ್ರಿ ಪೂರ್ತಿ. ನೋಡ್ರಿ, ಇದನ್ನ ಓಪನ್ ಮಾಡೋಣ. ಒಳಗ ಈ ತರ ಇರ್ತೈತಿ, ಫುಲ್ ಬ್ಲ್ಯಾಕ್ ಬಾಡಿ ಐತ್ರಿ, ಒಳಗ ಯೆಲ್ಲೋ ಶೇಡಿಂಗ್ ಐತಿ, ಮಸ್ತ್ ಐತ್ರಿ. ಆಮ್ಯಾಗ ಇವು ನಮ್ಮ ಮೈಕ್ ರೀ, 1 2, ಇದೊಂದು ರಿಸೀವರ್. ಇಷ್ಟು ಜಾಗ ಐತಿ ಟೋಟಲ್. 2 ಮೈಕ್ ಅದಾವ್ರಿ. 2 ಮೈಕ್ ನಾವು ಚಾಲೂ ಮಾಡಿ ನೋಡೋಣ್ರಿ, ಚಾಲೂ ಆಗ್ತಾವೆಲ್ಲ ತಿಳ್ಕರೆ. ಇಲ್ಲಿ ಪವರ್ ಆಫ್ ಆನ್ ಬಟನ್ ಕೊಟ್ಟಿರ್ತಾರೆ, ನಾವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಎರಡು ಬ್ಲಿಂಕ್ ಆಲಕತ್ತು, 2 ಲೈಟ್ ಬ್ಲಿಂಕ್ ಆಲಕತ್ತು, 2 ಸ್ಟಾರ್ಟ್ ಆಗೋದು. ಈಗ
ಸ್ಟಾರ್ಟ್ ಆದ್ರಿ. ಈಗ ನಾವು ಫೋನ್ ತಗೊಂಡು ಈ ರಿಸೀವರ್ ಯಾವ ಫೋನಿಗೆ ಹಾಕ್ತಾರಲ್ಲ ಅಲ್ಲಿ ಕನೆಕ್ಟ್ ಆಗತ್ರಿ. ಕನೆಕ್ಟ್ ಆಗಿಂದ ಮುಂದೆ ನೋಡೋಣ. ಫೋನ್ ಕನೆಕ್ಟ್ ಮಾಡೋಣ್ರಿ. ಫೋನ್ ಕನೆಕ್ಟ್ ಮಾಡ್ಕರೆ ಅಲ್ಲಿ ಮುಂದೆ ನೋಡೋಣ. ಬರ್ರಿ ಈಗ ಮೊಬೈಲ್ಗೆ ಜೋಡಿಸಿ ಚೆಕ್ ಮಾಡಿ ನೋಡೋಣ. ಇದು ಐತ್ರಿ OnePlus ಮೊಬೈಲ್. OnePlus ಮೊಬೈಲ್ಗೆ ನಾವು ಚೆಕ್ ಮಾಡಿ ನೋಡೋಣ. ಫಸ್ಟ್ ಹಾಕಿ ಮೊಬೈಲ್ಗೆ ಚೆಕ್ ಮಾಡಿ ನೋಡೋಣ. ನೋಡ್ರಿ, ಈಗ ನಾವು ಬಂದೇವಿ. ಇನ್ನ ಈಗ ತೋರಿಸಿದೇವಲ್ರಿ ನಿಮ್ಗೆ ಆ ಮೈಕದ ರಿವ್ಯೂ ಮಾಡಾಕ. ಈಗ ಈ ಮೈಕ್ ಹೆಂಗ್ ಬರ್ತೈತಿ ಏನ್ ಬರ್ತೈತಿ ಅನ್ನೋದು ಚೆಕ್ ಮಾಡೋಣ್ರಿ. ಎಷ್ಟು ದೂರ ತನ ಎಷ್ಟು ರೇಂಜ್ ಐತಿ ಅನ್ನೋದು ನೋಡೋಣ, ಚೆಕ್ ಮಾಡೋಣ. ಈಗ ಮಾತಾಡ್ಕೋತ ಹಂಗೆ ಹೋಗ್ತೇನ್ರಿ ಹಿಂದ. ನೋಡೋಣ್ರಿ ಎಲ್ಲಿ ತನ ಬರ್ತೈತಿ ಅನ್ನೋದು ನಿಮಗೂ ಗೊತ್ತಾಗತ್ತ, ಎಲ್ಲಿ ತನ ಜಗ್ತೈತಿ ಅನ್ನೋದು ಗೊತ್ತಾಗತ್ತ. ಅದು ಎಲ್ಲಿ ಕಟ್ ಆಗತ್ತ ಹೆಂಗಾಗತ್ತ ನನಗೂ ಗೊತ್ತಿಲ್ಲ ರೀ. ಯಾಕಂದ್ರೆ ನಾನು ತರಿಸಿದ್ದು ಫಸ್ಟ್ ಟೈಮ್. ಹೆಂಗ ಹಾಕಿರಿ ನೋಡೋಣ್ರಿ ಎಲ್ಲಿ ತನ ಹೋಗತ್ತಿನ ಅಂತ ಹೇಳ್ಕರೆ. ಈಗಿನ್ನ ಬರ್ತೈತೋ ಇಲ್ಲ ನನಗೂ ಗೊತ್ತಿಲ್ಲ ರೀ. ಯಾಕಂದ್ರೆ ಇದು ಫಸ್ಟ್ ಟೈಮ್ ನಾನು ತರಿಸಿದ್ದೆ. ಡಿಜಿಟೆಕ್ ಇದ್ರಿ ಇದು. ಗ್ರೈಂಡರ್ ಕಿಂತ ಬ್ರ್ಯಾಂಡ್ ರೀ ಇದು. ಅಂದ್ರೆ ಗ್ರೈಂಡರ್ ಒಂದ್ ರೀತಿ ನೋಡಿದ್ರೆ ಅದು ಚಲೋ ಐತ್ರಿ, ಹಂಗೇನಿಲ್ಲ. ಬಟ್ ಒಂದ್ ರೀತಿ ಬ್ರ್ಯಾಂಡ್ ಇರ್ತೈತಲ್ರಿ ಇದು. ಡಿಜಿಟೆಕ್ ಅನ್ನೋದು ಒಂದು ಬ್ರ್ಯಾಂಡ್. ಆ ಬ್ರ್ಯಾಂಡ್ ಸಲುವಾಗಿ ಅಕಸ್ಮಾತ್ ನಾವು ಇದಕ್ಕೆ ಅಡ್ಡಿ ಮಾಡಿದ್ರೆ ಏನಾರೇ ಆಲ್ಮೋಸ್ಟ್ ಕಟ್ ಆಗ್ಬಹುದು. ನೋಡ್ರಿ ಒಂದ್ಸಲ ಹೊಳ್ಳಿ ನೋಡೋಣ ಯಾವ ತರ ಬರ್ತೈತಿ. ಈಗ ಬರ್ಲಾಯ್ತ ಇಲ್ಲ ಗೊತ್ತಿಲ್ಲ ರೀ. ನೋಡ್ರಿ ಈಗ ನಾನು ಹೊಳ್ಳಿದ ಬಳಕ ಬರ್ತೈತೆ ಇಲ್ಲ ಅನ್ನೋದು ಗೊತ್ತಿಲ್ಲ, ಹೆಂಗ್ ಬರತೈತೆ ಅನ್ನೋದು ಗೊತ್ತಿಲ್ಲ. ಈಗ ನೋಡ್ರಿ ನಾ ಇಲ್ಲಿ ಆಲ್ಮೋಸ್ಟ್ ಒಂದು 50-60 ಮೀಟರ್ ತನಕ ಬಂದಿನ್ರಿ ನಾನೀಗ ಮೊಬೈಲ್ ಬಿಟ್ಟ. ಅಲ್ಲಿ ಐತ್ರಿ ಅದು ಕ್ಯಾಮ್ರಾ ಬಿಟ್ಟ ಇಲ್ಲಿ 50-60 ಮೀಟರ್ ತನಕ ನಾನು ಬಂದಿನ್ರಿ ನಾನು. ಈಗ ಹೋಗೋಣ್ರಿ ನೋಡೋಣ ಯಾವ ತರ ಬರ್ತೈತಿ ಅನ್ನೋದು ನಿಮ್ಗೆ ಅಲ್ಲಿ ಪೋಸ್ಟ್ ಮಾಡೋದನ್ನ ಹೇಳ್ತೀನಿ. ಆಮ್ಯಾಗ ನೋಡ್ರಿ ಈಗ ಈ ಮೈಕ್ ಅಂತೂ ನಿಮ್ಗೆ ಆರಾಮ್ಸೆ 6-7 ತಾಸು ಅಂತೂ ನೀವು ಕಂಟಿನ್ಯೂ ಮಾಡ್ಬೋದು. 2 ಮೈಕ್ ಇರ್ತಾವ. ರೇಟ್ ಅಂತ ಬರೀ ಏನ್ ಭಾಳ ಇಲ್ಲ ರೀ, ಬಟ್ ರೀಸನೇಬಲ್ ಐತಿ. ನೋಡ್ರಿ ಯಾವ ತರ ಐತಿ ಅನ್ನೋದು ನಿಮ್ಗೆ ಗೊತ್ತಾಗತ್ತ. ಈಗ ವಿಡಿಯೋ ನೀವು ಇದನ್ನ ನೋಡಿದ್ರಂದ್ರೆ ಗೊತ್ತಾಗತ್ರಿ ಯಾವ ತರ ಐತಿ ಯಾವ ತರ ಇಲ್ಲ ಅನ್ನೋದು. ಈಗ ಯಾವುದು ಈಗ ನೀವು ವಿಚಾರ ಮಾಡಿರ್ಬೋದು, ಈಗ ಅದರ ರೇಟ್ ಎಷ್ಟು ಇದ್ರ ರೇಟ್ ಎಷ್ಟು, ಅದ ಹೆಂಗ ಇದು ಹೆಂಗ. ಒಂದ್ ರೀತಿ ನೋಡ್ರಿ ಡಿಜಿಟೆಕ್ ಒಂದ್ ರೀತಿ ಇದು ಅಷ್ಟೇನ್ ರೇಟ್ ಇಲ್ಲ ರೀ, ಹಂಗೇನ್ ಭಾಳ ಅನ್ಸಿಲ್ಲ ನನಗೆ. ಯಾಕಂದ್ರೆ 2 ಮೈಕ್, 1 ರಿಸೀವರ್, ಆಮ್ಯಾಗ ಇದ್ರೊಳಗ ಮ್ಯೂಟ್ ಆಪ್ಷನ್ ಐತ್ರಿ. ಆಮ್ಯಾಗ ಇನ್ನೊಂದು ಇದು ನಾಯ್ಸ್ ಆಪ್ಷನ್ ನೋಡಿದ್ರ ಪ್ರಕಾರ ಬ್ಯಾಟ್ರಿ ಆಪ್ಷನ್ ಐತ್ರಿ. ಇದಕ್ಕೆ ಬ್ಯಾಟ್ರಿ ಆಪ್ಷನ್ ಐತಿ. ಹಿಂಗಾಕ್ರೆ ಎಷ್ಟು ಚಾರ್ಜ್ ಆಗತ್ತ ಇಲ್ಲ ಅನ್ನೋದು ಇಲ್ಲೇ ಕಾಣಿಸತ್ರಿ ಇದು ನಿಮಗ. ಆಮ್ಯಾಗ ಇದ್ರ ರೇಟ್ ಬಂದು ನಿಮಗ ಒಂದೇ ಮೈಕ್ ಒಂದೇ ಸೆಟ್ ತಗೋಬೇಕಾದ್ರೆ 2,500 ರೂಪಾಯಿ ಐತ್ರಿ. ಆಮ್ಯಾಗ ಡಬಲ್ ಮೈಕ್ ಬೇಕಾದ್ರೆ ನೀವು ಅದ್ರ ಪ್ರಕಾರ ವಿಚಾರ ಮಾಡ್ರಿ ಯಾವ ತರ ಬರ್ತೈತಿ ಯಾವ ತರ ಇಲ್ಲ ಅನ್ನೋದು. ಆಮ್ಯಾಗ ಇದ್ರದ್ದು ಲಿಂಕ್ ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಿರುತ್ತೆ, ಚೆಕ್ ಮಾಡ್ರಿ. ವ್ಲಾಗ್ ಯೂಟ್ಯೂಬರ್ ಯಾರು ಇರ್ತಿರಲ್ರಿ, ಯೂಟ್ಯೂಬ್ ಒಳಗೆ ವ್ಲಾಗ್ ಮಾಡೋದು ಅಥವಾ ಕಿಚನ್ ಈಗ ಒಳಗ ಅಂಡರ್ ಇದು ಮಾಡ್ತಿರ್ತಿರಲ್ಲ ಮನ್ಯಾಗ ಮಾಡುವವರಿಗೆ ಭಾರಿ ಈಸಿ ಐತ್ರಿ. ಯಾಕಂದ್ರೆ ನೀವು ಆರಾಮ್ಸೆ ಈಗ ನೋಡ್ರಿ ಇಲ್ಲಿ ಈ ತರ ಹಾಕೊಂಡ್ ಕರೆ ನೀವು ಆರಾಮ್ಸೆ ಮಾಡ್ಕೋತ ತಿರ್ಗಾಡ್ಬೋದು, ಯಾವ್ದು ಪ್ರಾಬ್ಲಮ್ ಇಲ್ಲ ರೀ. ಈಗ ಸದ್ ನೋಡ್ರಲ್ಲ ಈ ತರ ನೀವು ಏನ್ 2 ಕೈ ಏನ್ರೆ ಕೆಲಸ ಮಾಡಾಕತ್ತಿರ್ತೀರಿ, ಕೆಲಸ ಮಾಡೋ ಟೈಮ್ದಾಗ ನೀವು ಮಾಡ್ಕೋಬಹುದು ಆರಾಮ್ಸೆ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಈ ತರ ನೀವು ಹಾಕೊಂಡ್ಬಿಟ್ರಂದ್ರೆ ಯಾವ್ದು ಕಿರಿಕಿರಿ ಇಲ್ಲ ರೀ. ಈಗ ಪ್ರತಿಯೊಂದು ಈಗ ವೈರ್ ಇದ್ದದ ಮೈಕ್ ಆದ್ರೆ ಏನಾಕೈತ್ರಿ, ಅದು ಮೊಬೈಲ್ ಇಟ್ಕೋಬೇಕು, ಬ್ಯಾಟ್ರಿ ಇಟ್ಕೋಬೇಕು, ಮತ್ತು ಅದನ್ನ ವೈರ್ ಹಾಕೋಬೇಕು, ಅದೆಲ್ಲ ಪ್ರಾಬ್ಲಮ್ ಇರ್ತಾವ. ಬಟ್ ಇದಕ್ಕೆ ಹಂಗಿಲ್ಲ ರೀ. ಇದಕ್ಕೆ ಏನೈತೆ ಡೈರೆಕ್ಟ್ ನೀವು ಇಲ್ಲಿ ಹಾಕೊಂಡ್ಬಿಟ್ರಂದ್ರೆ ನಡಿತೈತಿ, ಆರಾಮ್ಸೆ ನಡಿತೈತಿ. ನೋಡ್ರಿ ಹೆಂಗ ಅನಿಸ್ತ ಅನ್ನೋದನ್ನ ಹೇಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಕಮೆಂಟ್ ಮಾಡ್ರಿ.